ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಭಾರಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಸುಮಾರು 52% ಲಿಂಗಾಯತ ಮತ್ತು ದಲಿತ ಮತದಾರರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಈ ಕ್ಷೇತ್ರ ದಶಕಗಳ ಕಾಲ ಮಾಜಿ ಸಚಿವ ಹಾಗೂ ಪ್ರಭಾವಿ ನಾಯಕ ಕಮರುಲ್ ಇಸ್ಲಾಂ ಅವರ ಭದ್ರಕೋಟೆಯಾಗಿತ್ತು. ಅವರು ಇಲ್ಲಿ ಮುಸ್ಲಿಂ ಲೀಗ್, ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಗಳ ಪರವಾಗಿ ಸ್ಪರ್ಧಿಸಿ ಹಲವು ಬಾರಿ ಜಯಗಳಿಸಿದ್ರು. 2017ರಲ್ಲಿ ಕಮರುಲ್ ಇಸ್ಲಾಂ ಅವರ ನಿಧನದ ನಂತರ ಅವರ ಪತ್ನಿ ಕನೀಜ್ ಫಾತಿಮಾ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದರು. ಇವರು 2023ರ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ 2ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಕಮರುಲ್ ಇಸ್ಲಾಂ ಕಲಬುರಗಿ ರಾಜಕಾರಣದಲ್ಲಿ ಜನಪ್ರಿಯ ರಾಜಕಾರಣಿಯಾಗಿದ್ದ ಕಮರುಲ್ ಇಸ್ಲಾಂ ವಿಧಾನಸಭೆಗೆ ಒಟ್ಟು 6 ಬಾರಿ ಆಯ್ಕೆಯಾಗಿದ್ದರು. 1978ರಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮೂಲಕ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನ ಆರಂಭಿಸಿದ ಇವರು ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರಿದ್ರು. 1996ರಿಂದ 1998ರವರೆಗೆ ಜನತಾದಳದ ಅಭ್ಯರ್ಥಿಯಾಗಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. ಅದಾದ ನಂತರ 1999ರಿಂದ 2004ರವರೆಗೆ SM ಕೃಷ್ಣ ಅವರ ಸಂಪುಟದಲ್ಲಿ ವಸತಿ ಮತ್ತು ಕಾರ್ಮಿಕ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ 2013ರಿಂದ 2016ರವರೆಗೆ ಪೌರಾಡಳಿತ, ಸಾರ್ವಜನಿಕ ಉದ್ಯಮಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಅದೂ ಅಲ್ಲದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ಕೇರಳ ರಾಜ್ಯದ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದರು. ಕ್ಷೇತ್ರದ ಹಾಲಿ ಶಾಸಕಿ ಕನೀಜ್ ಫಾತಿಮಾ ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿಯ ಚಂದ್ರಕಾಂತ್ ಪಾಟೀಲ್ ವಿರುದ್ಧ ಗೆಲುವು ಸಾಧಿಸಿ ಶಾಸಕಿಯಾಗಿದ್ದಾರೆ. ಇವರ ಪತಿ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಸಚಿವ ಕಮರುಲ್ ಇಸ್ಲಾಂ ಅವರ ನಿಧನದ ನಂತರ 2018ರಲ್ಲಿ ಇವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಆರಂಭದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು. ಪಕ್ಷ ಇವರಿಗೆ ಟಿಕೆಟ್ ನೀಡಿತು. 2018ರಲ್ಲಿ ಕಲಬುರಗಿ ಉತ್ತರ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಬಿಜೆಪಿಯ ಚಂದ್ರಕಾಂತ್ ಪಾಟೀಲ್ ವಿರುದ್ಧ 5,940 ಮತಗಳ ಅಂತರದಿಂದ ಜಯಗಳಿಸಿದ್ರು. 2023ರಲ್ಲಿ 2ನೇ ಬಾರಿಗೆ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿಯ ಚಂದ್ರಕಾಂತ್ ಪಾಟೀಲ್ ಅವರನ್ನ 2,712 ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಸತತ 2ನೇ ಬಾರಿಗೆ ಜಯ ದಾಖಲಿಸಿದ್ರು. ಇವರು 2023ರ ಕರ್ನಾಟಕ ವಿಧಾನಸಭೆಯ ಏಕೈಕ ಮುಸ್ಲಿಂ ಮಹಿಳಾ ಶಾಸಕರಾಗಿದ್ದಾರೆ. ಪ್ರಸ್ತುತ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮದ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಈ ಕ್ಷೇತ್ರದ ರಾಜಕೀಯ ಇತಿಹಾಸ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂದ ಕಲಬುರಗಿ ಉತ್ತರ ಕ್ಷೇತ್ರ ಅಲ್ಲಿಂದ ಇಲ್ಲಿಯ ತನಕವೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದುಕೊಂಡಿದೆ. 2008ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕಮರುಲ್ ಇಸ್ಲಾಂ ಕಣದಲ್ಲಿದ್ದು 54,123 ಮತ ಪಡೆದರು. ಬಿಜೆಪಿಯ ಬಿಜಿ ಪಾಟೀಲ್ 39,168 ಮತ ಪಡೆದು ಕಮರುಲ್ ಇಸ್ಲಾಂ ವಿರುದ್ಧ 14,955 ಮತಗಳ ಅಂತರದಿಂದ ಸೋಲು ಕಂಡರು. 2013ರಲ್ಲಿ ಮತ್ತೊಮ್ಮೆ ಕಮರುಲ್ ಇಸ್ಲಾಂ ಕೈಪಾಳಯದಿಂದ ಸ್ಪರ್ಧಿಸಿ 50,498 ಮತ ಗಳಿಸಿ 30,377 ಮತ ಗಳಿಸಿದ್ದ ಕೆಜೆಪಿಯ ನಾಸೀರ್ ಹುಸೇನ್ ಉತ್ಸಾದ್ ಅವರನ್ನ 20,121 ಮತಗಳ ಅಂತರದಿಂದ ಸೋಲುಣಿಸಿದರು. ಈ ಚುನಾವಣೆಯಲ್ಲಿ ಬಿಜೆಪಿಯ ರಾಜಗೋಪಾಲ್ ರೆಡ್ಡಿ 18,642 ಮತ ಪಡೆದುಕೊಂಡರೆ ಜೆಡಿಎಸ್ನ ಸೈಯದ್ ಜಾಫರ್ ಹುಸೇನ್ 1,189 ಮತ ಗಿಟ್ಟಿಸಿಕೊಂಡರು. ಕಮರುಲ್ ಇಸ್ಲಾಂ ಅವರು ಸೆಪ್ಟೆಂಬರ್ 2017ರಲ್ಲಿ ಹೃದಯಾಘಾತ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು. ಈ ಹಿನ್ನೆಲೆ ಈ ಕ್ಷೇತ್ರ ತೆರವಾಯಿತು. ಈ ಕ್ಷೇತ್ರಕ್ಕೆ ಆಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದದ್ದು ಅವರ ಪತ್ನಿ ಕನೀಜ್ ಫಾತಿಮಾ. 2018ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕನೀಜ್ ಫಾತಿಮಾ 64,311 ಮತ ಗಳಿಸಿದ್ರು. ಬಿಜೆಪಿಯ ಚಂದ್ರಕಾಂತ್ ಪಾಟೀಲ್ 58,371 ಮತ ಗಳಿಸಿದ್ರು. ಹೀಗಾಗಿ ತಮ್ಮ ಮೊದಲ ಚುನಾವಣೆಯಲ್ಲಿಯೇ ಕನೀಜ್ ಫಾತಿಮಾ 5,940 ಮತಗಳಿಂದ ಗೆಲುವು ದಾಖಲಿಸಿದ್ರು. ಈ ಹಿಂದೆ ಕೆಜೆಪಿಯಿಂದ ಕಣದಲ್ಲಿದ್ದ
ನಾಸೀರ್ ಹುಸೇನ್ ಉತ್ಸಾದ್ ಈ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿ 14,422 ಮತ ಪಡೆದಿದ್ದರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಕನೀಶ್ ಫಾತಿಮಾ ಕಣದಲ್ಲಿದ್ದರು. ಈ ಚುನಾವಣೆಯಲ್ಲಿ ಕನೀಶ್ ಫಾತಿಮಾ 80,973 ಮತ ಗಳಿಸಿದರು. ಬಿಜೆಪಿಯಿಂದ ಮತ್ತೊಮ್ಮೆ ಕಣದಲ್ಲಿದ್ದ ಚಂದ್ರಕಾಂತ್ ಪಾಟೀಲ್ 78,261 ಮತ ಗಳಿಸಿ 2,712 ಮತಗಳ ಅಂತರದಿಂದ ಸೋಲು ಕಂಡರು. ಈ ಚುನಾವಣೆಯಲ್ಲಿ ಜೆಡಿಎಸ್ನ ನಾಸೀರ್ ಹುಸೇನ್ ಉತ್ಸಾದ್ 17,114 ಮತ ಗಳಿಸಿಕೊಂಡು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಕಲಬುರಗಿ ಉತ್ತರ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಒಂದು ಪ್ರಮುಖ ನಗರೀಕೃತ ಕ್ಷೇತ್ರವಾಗಿದ್ದು, ಇಲ್ಲಿನ ಜಾತಿ ಮತ್ತು ಸಮುದಾಯಗಳ ಲೆಕ್ಕಾಚಾರ ಚುನಾವಣಾ ಫಲಿತಾಂಶದ ಮೇಲೆ ನಿರ್ಣಾಯಕ ಪ್ರಭಾವ ಬೀರುತ್ತೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಬಹುಸಂಖ್ಯಾತರಾಗಿದ್ದು, ಒಟ್ಟು ಜನಸಂಖ್ಯೆಯ ಸುಮಾರು 52ರಷ್ಟಿದ್ದಾರೆ. ಈ ಸಮುದಾಯವೇ ಅಭ್ಯರ್ಥಿಗಳ ಗೆಲುವನ್ನ ಇಲ್ಲಿ ನಿರ್ಧಾರ ಮಾಡುತ್ತೆ. ಲಿಂಗಾಯತ ಸಮುದಾಯ ಈ ಕ್ಷೇತ್ರದಲ್ಲಿ 2ನೇ ಅತಿದೊಡ್ಡ ಪ್ರಭಾವಿ ಮತದಾರರಾಗಿದ್ದಾರೆ. ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ 8%, ಪರಿಶಿಷ್ಟ ಪಂಗಡದ 2% ಮತದಾರರಿದ್ದಾರೆ. ಕುರುಬ ಮತ್ತು ಇತರೆ ಹಿಂದುಳಿದ ವರ್ಗಗಳ ಮತದಾರರು ಕೂಡ ಗಮನಾರ್ಹ ಸಂಖ್ಯೆಯಲ್ಲಿದ್ದು, ಸಾಂಪ್ರದಾಯಿಕವಾಗಿ ವಿವಿಧ ಪಕ್ಷಗಳಿಗೆ ಹಂಚಿ ಹೋಗಿದ್ದಾರೆ.